ತುಂಬ ಜನ ಕೇಳ್ತಾ ಇದ್ರಲ್ಲ ಫಾಗ್ ಲ್ಯಾಂಪ್ ಕೂರಿಸಿ ಅಂತ ಹೇಳುವಂಥ ಫಾಗ್ ಲ್ಯಾಂಪ್ ಕೂರಿಸುವಂಥದ್ದು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳುವಂಥದ್ದು. ಇಲ್ಲಿ ಕಾಣ್ತಾ ಇರ್ಬೋದು, ಇದು 2 ಹೋಲ್ ಮಾಡಿಟ್ಟಿದ್ದಾನೆ. ಕಾಣ್ತಾ ಇರ್ಬೋದು, ಇದರಲ್ಲಿ 2 ಸ್ಟೆಪ್ ಬರ್ತದೆ, ಒಂದು ವೈಟ್ ಒಂದು ಯೆಲ್ಲೋ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಯಿತು, ಇನ್ನು ವ್ಯಾರಿಂಗ್ ಒಂದು ಮಾಡಿದರೆ ಆಯಿತು. ಸುಮ್ಮನೆ ಏನುಂಟು, ಈ ಒಂದು ನಂಬರ್ ಪ್ಲೇಟ್ ಕೂರಿಸಬೇಕಾಗ್ತದೆ. ಇದು ಈ ಒಂದು ಗಾಡಿಯ ಫೈನಲ್ ಲುಕ್. ಸೊ 2 ಬಲ್ಬ್ ಕೂಡ ಉರಿತಾ ಇದೆ, ಕಾಣ್ತಾ ಇರ್ಬೋದು, ಯೆಲ್ಲೋ ಆ್ಯಂಡ್ ವೈಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಲ್ಲ ಫಾಗ್ ಲ್ಯಾಂಪ್ ಕೂರಿಸಿ ಅಂತ ಹೇಳುವಂಥ ಫಾಗ್ ಲ್ಯಾಂಪ್ ಕೂರಿಸುವಂಥದ್ದು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳುವಂಥದ್ದು. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಾಗ್ ಲ್ಯಾಂಪ್ ಕೂರಿಸುವಂಥದ್ದು ಯಾವ ರೀತಿ ಅಂತ ಹೇಳಿಕೊಡ್ತೇನೆ. ಸೊ ಇವತ್ತು ಈ ಒಂದು ಬೈಕ್ನ ಓನರ್ ಏನಿದ್ದಾರೆ, ಈ ಒಂದು ಬೈಕ್ಗೆ ಫಾಗ್ ಲ್ಯಾಂಪ್ ಕೂರಿಸಬೇಕಂತ ಹೇಳಿದರು. ಸೊ ಆ ಒಂದು ರೀಸನ್ನಿಂದ ನಿಮ್ಮ ಕಮೆಂಟ್ ಕೂಡ ತುಂಬ ಜನರು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ಕಮೆಂಟ್ ಮಾಡಿದ್ರಿ. ಒಂದು 4-5 ಕಮೆಂಟ್ ನೋಡಿದ್ದೇನೆ ನಾನು ಕೂಡ. ಫಾಗ್ ಲ್ಯಾಂಪ್ ಕೂರಿಸಿ ಅದರ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಪದೇ ಪದೇ ಬರ್ತಾಯಿತ್ತು. ಸೊ ಅದರ ಜೊತೆಗೆ ಈ ಒಂದು ಬೈಕಿಗೆ ಫಾಗ್ ಲ್ಯಾಂಪ್ ಕೂರಿಸುವಂಥದ್ದು ಹೇಳಿದ್ರಲ್ಲ, ಸೊ ಆ ಒಂದು ರೀಸನಿಂದ ವಿಡಿಯೋ ಹೇಳುವಂಥ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಕೊನೆ ತನಕ ನೋಡಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಇದು 2 ಫಾಗ್ ಲ್ಯಾಂಪ್ ಆಗಿರ್ತದೆ. ಸೊ ಇದನ್ನು ನಾನು ಈ ಒಂದು ಬೈಕ್ನ ಡೂಮಿಗೆ ಕೂರಿಸ್ತಾ ಇದ್ದೇನೆ. ಸೊ ಆಲ್ರೆಡಿ ಎಲ್ಲ ರಿಮೂವ್ ಮಾಡಿ ಆಗಿದೆ. ಇಲ್ಲಿಗೆ ಹೋಲ್ ಆಗಬೇಕು, ಇಲ್ಲಿಗೆ ಹೋಲ್ ಆಗಬೇಕು. ಸೊ ಅದೇ ರೀತಿ ಈಚೆ ಸೈಡ್ ಕೂಡ ಒಂದು ಹೋಲ್ ಆಗಬೇಕು. ಇಲ್ಲಿ ಕಾಣ್ತಾ ಇರ್ಬೋದು, ಇದು 2 ಹೋಲ್ ಮಾಡಿಟ್ಟಿದ್ದಾನೆ. ಸೊ ಇಲ್ಲಿಗೆ ಏನುಂಟು, ಇಲ್ಲಿ ಒಂದು ಕ್ಲ್ಯಾಂಪ್ ಮಾಡಿಟ್ಟಿದ್ದಾನೆ, ಇನ್ನೊಂದು ಕ್ಲ್ಯಾಂಪ್ ಮಾಡಬೇಕಷ್ಟೇ. ಸೊ ಇಲ್ಲಿಗೆ ಈ ರೀತಿ ಕ್ಲ್ಯಾಂಪ್ ಕೂರಿಸ್ತೇನೆ ನಾನು. ಕ್ಲ್ಯಾಂಪ್ ಕೂರಿಸಿ ಮತ್ತೆ ನಾನು ನಿಮಗೆ ತೋರಿಸ್ತೇನೆ. ಅವಾಗ ಎಂಡ್ ತನಕ ಈ ಒಂದು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಕೂರಿಸುವಂಥದ್ದಂತ. ಸೊ ಫಸ್ಟಿಗೆ ನಾನು ಒಂದು ಸ್ಯಾಂಪಲ್ ಆಗಿ ಹೀಗೆ ತೋರಿಸ್ತಾ ಇದ್ದಾನೆ, ಈ ರೀತಿ ಕೂರಿಸ್ತೇನೆ. ಸೊ ಇದು ಯಾವ ವಿಷಯಕ್ಕೆ ಈ ರೀತಿ ಕೂರಿಸಿರುವಂಥದ್ದಂತ ಕೂಡ ಹೇಳ್ತೇನೆ. ಸೊ ವಿಡಿಯೋ ಒಂದು ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದೀರಾ, ಸೊ ಅವರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ ಏನುಂಟು ನಿಮಗೆ ಮೊದಲನೇದಾಗಿ ಫಸ್ಟಿಗೆ ಬರ್ತದೆ ನೋಟಿಫಿಕೇಷನ್ಸ್ ಮುಖಾಂತರ. ಸೊ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಈಗ ಈ ರೀತಿ ಕ್ಲ್ಯಾಂಪ್ ಒಂದು ಮಾಡಿಟ್ಟಿದ್ದಾನೆ, ಇನ್ನೊಂದು ಇಲ್ಲಿ ಮಾಡ್ತೇನೆ. ಇದು ನಾನೇ ಅದನ್ನು ಬಡ್ದು ಮಾಡಿರುವಂತಹದ್ದು. ಸೊ ಫಸ್ಟಿಗೆ ಒಂದು ಸೈಡಿಗೆ ಬಡ್ದುಕೊಳ್ಳೋಣ. ಸೊ ಒಂದು ಸೈಡ್ ಈ ಒಂದು ಅಡ್ಜಸ್ಟ್ಮೆಂಟ್ ಸ್ಪ್ಯಾನರ್ ಇಟ್ಕೊಂಡು ಇದನ್ನು ಫಸ್ಟಿಗೆ ಕೂರಿಸ್ಕೊಳ್ಳೋಣ. ಸೊ 2 ಬೋಲ್ಟ್ ಇಟ್ಕೊಂಡಿದ್ದೇನೆ, ನೆಟ್ ಬೋಲ್ಟ್. ವೆಯ್ಟ್. ಸೊ ಇನ್ನೇನಿದೆ, ಈ ಒಂದು ಜಾಗಕ್ಕೆ 2 ಸೈಡ್ ಕೂಡ ನಾವು ಈ ಒಂದು ಫಾಗ್ ಲೈಟನ್ನು ಕೂರಿಸಬೇಕಾಗ್ತದೆ. ಸೊ ಫಾಗ್ ಲೈಟ್ ಕೂರಿಸೋದಕ್ಕಿಂತ ಮೊದಲು ಸೊ ಇದಕ್ಕಾಗುವಂತಹ ಎಲ್ಲ ನೆಟ್ ಬೋಲ್ಟ್ಸ್ ಏನುಂಟು ಎಲ್ಲ ಕೊಟ್ಟಿರ್ತಾರೆ. ಸೊ ಫಸ್ಟಿಗೆ ನಾವು ಈ ಒಂದು ಕ್ಲ್ಯಾಂಪ್ಸ್ ಏನುಂಟು ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಿಕೊಳ್ಳೋಣ. ಸೊ ಆಲ್ರೆಡಿ ನೈಟ್ ಆಗ್ತಾ ಬಂತು, ಆದಷ್ಟು ಬೇಗ ಕೂರಿಸಬೇಕಾಗ್ತದೆ, ಇಲ್ಲಾಂದರೆ ಹೇಳಿದರೆ ನಾಳೆ ವೀಡಿಯೋ ಮಾಡಬೇಕಾಗ್ತದೆ. ನೀವೇನುಂಟು ಈ ಒಂದು ನೆಟ್ ಬೋಲ್ಟ್ ಉಂಟು ಈ ರೀತಿ ಕೂರಿಸಾಯ್ತಾ ಮೇಲೆ ಸೈಡ್ ಬರುವ ಹಾಗೆ. ಯಾಕಂತ ಹೇಳಿದ್ರೆ ಇಲ್ಲಾಂದರೆ ಕೆಳಗೆ ಬಲ್ಬ್ ಏನುಂಟು ಇಷ್ಟು ಜಾಗ ಕವರ್ ಮಾಡ್ತದೆ. ಸೊ ಆಗ ಅದು ಕೂರಿಸೋದಕ್ಕೆ ಆಗೋದಿಲ್ಲ, ನಮಗೆ ಬಲ್ಬ್ ಏನುಂಟು ಕೂರಿಸೋದಕ್ಕೆ ಆಗೋದಿಲ್ಲ. ಸೊ ಅಷ್ಟೇ ರೀಸನ್.
ಸೊ ಕಾಣ್ತಾ ಇರ್ಬೋದು, ಇದು ನಂಬರ್ ಪ್ಲೇಟ್ನ ಕೆಳಗೆ ಬರ್ತದೆ. ಸೊ ಅಷ್ಟೇ ರೀಸನ್ ಈ ಒಂದು ಕ್ಲ್ಯಾಂಪ್ ಕೂರಿಸಿರುವಂಥದ್ದು. ಆಗ ನಮಗೆ ಏನುಂಟು ಕರೆಕ್ಟಾಗಿ ಒಂದು ಆ್ಯಂಗಲ್ ಸಿಗ್ತದೆ. ಸೊ ಆ ಒಂದು ರೀಸನಿಂದ ಈ ರೀತಿ ಕೂರಿಸಿರುವಂತಹದ್ದು. ಆ್ಯಂಡ್ ಈಗ ಏನುಂಟು ಈ ಒಂದು ಜಾಗಕ್ಕೆ ಈ ಒಂದು ಫಾಗ್ ಲೈಟ್ ಏನುಂಟು ಇದನ್ನು ಕೂರಿಸಬೇಕಾಗ್ತದೆ. ಸೊ ಗೈಸ್, ನಿನ್ನೆ ನೈಟ್ ಆಯ್ತು ಅಂತ ಹೇಳಿ ನಾನು ವೀಡಿಯೋ ಮತ್ತೆ ನಿಲ್ಲಿಸಿದ್ದೆ, ಅಂದರೆ ನಾನು ವರ್ಕ್ ನಿಲ್ಲಿಸಿದೆ, ನಾಳೆ ಮಾಡುವ ಅಂತ ಹೇಳುವಂಥ ಒಂದು ಉದ್ದೇಶದಿಂದ. ಅಂದರೆ ವೀಡಿಯೋ ಯಾವುದು ಕೂಡ ಪರ್ಫೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಸೊ ಅಂದರೆ ತುಂಬ ಗ್ರೈನಿ ಕಾಣ್ತಾ ಇತ್ತು. ಸೊ ಆ ಒಂದು ಕಾರಣದಿಂದ ಅದನ್ನೆಲ್ಲ ನಾಳೆ ಕಂಟಿನ್ಯೂ ಮಾಡುವ ಅಂತ ಹೇಳಿ ಮಾಡಲಿಲ್ಲ. ಸೊ ಇವತ್ತು ಮತ್ತೆ ಆ ಒಂದು ವರ್ಕನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಫಸ್ಟಿಗೆ ನಾವು ಈ ಒಂದು ಸ್ವಿಚ್ಚನ್ನು ಇಲ್ಲಿಗೆ ಕೂರಿಸಿಕೊಳ್ಳೋಣ. ಸೊ ಈ ಒಂದು ಸ್ವಿಚ್ ಏನುಂಟು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರುವಂಥ ಇದು ತಗೊಂಡಿರುವಂತಹದ್ದು. ಸೊ ಕಾಣ್ತಾ ಇರ್ಬೋದು, ಇದರಲ್ಲಿ 2 ಸ್ಟೆಪ್ ಬರ್ತದೆ, ಒಂದು ವೈಟ್, ಒಂದು ಯೆಲ್ಲೋ, ಮತ್ತೊಂದು ಆಫ್. ಸೊ ಆ ರೀತಿ ಸ್ವಿಚ್. ಸೊ ಇದರ ಸ್ಕಿನ್ನೆಲ್ಲ ತೆಗೆದಾಗಿದೆ. ಸೊ ಕಾಣ್ತಾ ಇರ್ಬೋದು, ಇದನ್ನೆಲ್ಲ ಏನುಂಟು ರೆಡ್ಡಿಗೆ ಜಾಯಿಂಟ್ ಮಾಡುವಂತಹದ್ದು. ಸೊ ಅದಾದಮೇಲೆ ಯೆಲ್ಲೋಗೆ ಆ್ಯಂಡ್ ಬ್ಲ್ಯಾಕಿಗೆ ಜಾಯಿಂಟ್ ಮಾಡಿದ್ರೆ ಆಯಿತು, ಎರಡನ್ನು ಕೂಡ. ಅಂದರೆ ಒಂದು ಸಲ ಸ್ವಿಚ್ ಆನ್ ಮಾಡಿದಾಗ 2 ಬಲ್ಬ್ ಕೂಡ ಉರಿಬೇಕಲ್ಲ. ಸೊ ಆ ಒಂದು ರೀಸನಿಂದ 2 ಕೂಡ ಮೈನಸ್ ಪ್ಲಸ್ ಆ್ಯಂಡ್ ಯೆಲ್ಲೋ ಕಲರ್ ಇದ್ದು ಬೇರೆ ಒಂದು ಇದು ಮಾಡಬೇಕು. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಫಸ್ಟ್ ಈ ಒಂದು ಸ್ವಿಚ್ಚಲ್ಲಿ ಬರುವಂತಹ ರೆಡ್ ಕಲರ್ ಇದೆ ಅಲ್ಲ, ಸಾರಿ, ಈ ಒಂದು ರೆಡ್ ಕಲರಿಗೆ ಸ್ವಿಚ್ಚಲ್ಲಿ ಬರುವಂತಹ ಹಸಿರು ಕಲರ್ ಗ್ರೀನ್ ಕಲರ್ ವೈರ್ ಏನುಂಟು ಅದನ್ನು ಜಾಯಿಂಟ್ ಮಾಡಬೇಕು. ಆ್ಯಂಡ್ ಈ ಒಂದು ರೆಡ್ ಕಲರ್ ಏನುಂಟು ಇದನ್ನು ಈ ಯೆಲ್ಲೋ ಕಲರ್ ವೈರಿಗೆ ಜಾಯಿಂಟ್ ಮಾಡಬೇಕು. ಸೊ ಆ ಒಂದು ಹೆಡ್ಲೈಟನ್ನು ನಾನು ರಿಮೂವ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ವೈರಿಂಗ್ ಏನುಂಟು ನಮಗೆ ಕ್ಲಿಯರಾಗಿ ಕಾಣಬೇಕಾಗ್ತದೆ. ಸೊ ಆ ಒಂದು ರೀಸನಿಂದ. ಆ್ಯಂಡ್ ಇದು ಮತ್ತೆ ನಾನು ತೋರಿಸ್ತೇನೆ ನಿಮಗೆ ಕ್ಲಿಯರಾಗಿ. ಸೊ ಇಲ್ಲಿ ಮೈನಸ್ಗೆ ಕೊಟ್ಟಿದ್ದೇನೆ ನಾನು. ಇದಾದಮೇಲೆ ಮೇ ಬಿ ಸಾರಿ ಈ ಒಂದು ಇದನ್ನೆಲ್ಲ ಕೊಡುವಂತಹದ್ದು, ಸ್ವಿಚ್ಚಲ್ಲಿರುವಂತಹ ಈ ಒಂದು ಮೈನಸನ್ನು ಎಲ್ಲಿಗೆ ಕೊಡಬೇಕಾಗುತ್ತೆ. ಬಲ್ಬಿದ್ದು ಮೈನಸ್ ನಾವು ಎಲ್ಲಿಗೆ ಬೇಕಾದರೂ ಕೊಡ್ಬೋದು. ಗಾಡಿಯಲ್ಲಿರುವಂತಹ ಕಬ್ಬಿಣದ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಲ್ಲಲ್ಲಿಗೆ ಕೊಡ್ಬೋದು. ಇದನ್ನು ಮೈನಸ್ ಇಲ್ಲಿಗೆ ಕೊಟ್ಟ ಮೇಲೆ ಈ ಹಸಿರೇನುಂಟು, ಹಸಿರನ್ನು ನಾವು ಇದರಲ್ಲಿರುವಂತಹ ಈ ಒಂದು ರೆಡ್ ಕಲರ್ ವೈರ್ ಏನುಂಟು ಇದಕ್ಕೆ ಜಾಯಿಂಟ್ ಮಾಡಬೇಕು. ಅಂದರೆ ನನಗೇನು ವೈರಿಂಗ್ನ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ಏನುಂಟು ನಾನು ಆಲ್ರೆಡಿ ಅದು ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಅಲ್ಲಿ ಕಾಣ್ತಾ ಇರ್ಬೋದು, ಬೈಕಿದು ಹೆಡ್ಲೈಟ್ ಏನುಂಟು ರಿಮೂವ್ ಮಾಡಿಟ್ಟಿದ್ದೇನೆ ಅದರದ್ದು ಕೂಡ. ಸೊ ಅದನ್ನು ಮಾಡಲಾಗಿ ಇಟ್ಕೊಂಡು ಬೇಸಾಗಿ ಇಟ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೇನೆ. ಸೊ ಅದರಲ್ಲೆಲ್ಲ ನಾನು ನೋಡ್ಕೊಳ್ತಾ ಇದ್ದೇನೆ ಯಾವ ರೀತಿ ಮಾಡುವಂಥದ್ದಂತ. ಸೊ ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಕಾಣ್ತಾ ಇರ್ಬೋದು, ಇಲ್ಲಿ ಉರಿತಾ ಇದೆ. ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ಲಾಸ್ಟಿಗೆ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಯಿತು, ಇನ್ನು ವ್ಯಾರಿಂಗ್ ಒಂದು ಮಾಡಿದರೆ ಆಯಿತು. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಯಾವ ರೀತಿ ಫಿಟ್ಟಿಂಗ್ ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಸೊ ಸ್ವಲ್ಪ ಕ್ರಾಸ್ ತಗೊಂಡಿದ್ದೇನೆ, ಯಾಕಂತ ಹೇಳಿದರೆ ನಂಬರ್ ಪ್ಲೇಟ್ ಕೂರಿಸುವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ಆ ಒಂದು ರೀಸನಿಂದ. ಆ್ಯಂಡ್ ಇದು ಡೈರೆಕ್ಟಾಗಿ ಫಿಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ನಂಬರ್ ಪ್ಲೇಟ್ ಫಸ್ಟಿಗೆ ರಿಮೂವ್ ಮಾಡಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಆ್ಯಂಡ್ ಇದು ಇನ್ಸ್ಟಾಲ್ ಮಾಡಿರುವಂತಹ ರೀಸನ್ ಏನಂತ ಹೇಳಿದರೆ, ಸೊ ನನ್ನದರಲ್ಲಿ ತೋರಿಸ್ತೇನೆ ಬನ್ನಿ. ನನ್ನದರಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಡೈರೆಕ್ಟಾಗಿ ಈ ಒಂದು ಡೂಮಿಗೆ ಕೂರಿಸಿದ್ದೇನೆ.
ಅಂದರೆ ಈ ಒಂದು ವೈಸರ್ಗೆ. ಬಟ್ ಇದರಲ್ಲಿ ಏನುಂಟು, ಈ 2 ಕ್ಲ್ಯಾಂಪ್ ಕೂರಿಸಿದ್ದೇನೆ. ಯಾಕಂತ ಹೇಳಿದರೆ, ಸೊ ನಂಬರ್ ಪ್ಲೇಟ್ ಏನುಂಟು ಈ ಜಾಗದಲ್ಲಿ ಬರ್ತದೆ. ಸೊ ಅದಕ್ಕಿಂತ ಕೆಳಗೆ ಈ ಒಂದು ಲೈಟ್ ಬರಬೇಕಂತ ಹೇಳುವಂಥ ಒಂದು ಉದ್ದೇಶದಿಂದ ನಾನು ಈ ರೀತಿ ಮಾಡಿರುವಂಥದ್ದು. ಸೊ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ರೀತಿ ಮಾಡಿದರೆ ಫಾಗ್ ಲೈಟ್ ಏನುಂಟು ನಮಗೆ ಒಂದು ಕರೆಕ್ಟ್ ಆ್ಯಂಗಲಲ್ಲಿ ಸಿಗ್ತದೆ, ಲುಕ್ ಕೂಡ ಚೆನ್ನಾಗಿರುತ್ತೆ. ಸೊ ಅಷ್ಟೇ ರೀಸನ್. ಸೊ ಈಗ ಇದನ್ನು ಇನ್ಸ್ಟಾಲ್ ಮಾಡೋಣ. ಫಸ್ಟಿಗೆ ಇಂಡಿಕೇಟರ್ಸ್ ಏನುಂಟು ಇದ್ದ ಜಾಗದಲ್ಲಿ ಕೂರಿಸೋದು. ಸೊ ಕಾಣ್ತಾ ಇರ್ಬೋದು. ದೆನ್ ಇನ್ಸ್ಟಾಲ್ ಮಾಡ್ತೇನೆ. ಸೊ ಇನ್ನೇನುಂಟು, ಈ ಒಂದು ನಂಬರ್ ಪ್ಲೇಟ್ ಕೂರಿಸಬೇಕಾಗ್ತದೆ. ಸೊ ಏನಾಗಿತ್ತಂತ ಹೇಳ್ತೇನೆ ನಿಮಗೆ. ಇದು ಯಾಕೆ ನಂಬರ್ ಪ್ಲೇಟ್ ತೆಗೆದಿರುವಂಥದ್ದಂತ ನಿಮಗೆ ಕ್ಲಿಯರಾಗಿ ಹೇಳ್ತೇನೆ ನೋಡಿ. ರೈಟ್, ಇದನ್ನು ಫಸ್ಟಿಗೆ ಕೂರಿಸ್ಕೊಳ್ತೇನೆ ನಾನು. ಇಲ್ಲದ್ರೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಯಾಕೆ ತೆಗೆದಿರುವಂಥದ್ದಂತ. ನೀವು ಕೂಡ ನಂಬರ್ ಪ್ಲೇಟ್ ಇದ್ದಾಗ ಸೊ ಈ ರೀತಿಯೇ ಕೂರಿಸಬೇಕಾಗ್ತದೆ. ಸೊ ಕಾಣ್ತಾ ಇರ್ಬೋದು, ಇದು ಈ ಒಂದು ಗಾಡಿಯ ಫೈನಲ್ ಲುಕ್. ಸೊ 2 ಬಲ್ಬ್ ಕೂಡ ಉರಿತಾ ಇದೆ, ಕಾಣ್ತಾ ಇರ್ಬೋದು, ಯೆಲ್ಲೋ ಆ್ಯಂಡ್ ವೈಟ್ 2 ಕಲರ್ ಕೂಡ. ಸೊ ಈಗ ಏನುಂಟು, ಇದು ಆಲ್ಮೋಸ್ಟ್ ಎಲ್ಲ ಜಾಗವನ್ನು ಕವರ್ ಮಾಡ್ತದೆ. ಸ್ವಿಚ್ ಹಾಕಿದರೆ ಬರ್ತಾ ಇದೆ. ಸೊ ಇಲ್ಲಿ ಈಗ ಸ್ವಿಚ್ ಆಫ್ ಮಾಡಿದ್ದೇನೆ, ಸ್ವಿಚ್ ಆನ್ ಮಾಡ್ತಾ ಇದ್ದಾನೆ. ಈ ಸ್ವಿಚ್ ಕೂಡ ಅಷ್ಟೇ, ಕೀ ಆನ್ ಮಾಡಿದರೆ ಮಾತ್ರ ವರ್ಕ್ ಆಗುವಂಥದ್ದು, ಇಲ್ಲದ್ರೆ ನೋಡಿ ಕಾಣ್ತಾ ಇರ್ಬೋದು ವರ್ಕ್ ಆಗ್ತಾ ಇಲ್ಲ. ಸೊ ಈಗ ವರ್ಕ್ ಆಗ್ತಾ ಇದೆ. ಸೊ ಇಷ್ಟು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ 2 ಬಲ್ಬ್ ಬರ್ತದೆ, ಒಂದು ಯೆಲ್ಲೋ ಮತ್ತು ಮತ್ತೊಂದು ವೈಟ್ ಕಲರ್. ಎರಡು ಕೂಡ ಬಲ್ಬನ್ನು ಒಂದೇ ಸಲ ಉರಿಯುವಾಗಿ ಮಾಡಿದ್ದೇನೆ. ಸೊ ಇವರಿಗೆ 2 ಕಲರ್ನ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆ ಒಂದು ರೀಸನಿಂದ. ಆ್ಯಂಡ್ ಇದು 4 ಬಲ್ಬ್ ಕೂಡ ಉರಿಯುವಾಗ ಕವರ್ ಏನುಂಟು ಜಾಸ್ತಿ ಕವರ್ ಮಾಡ್ತದೆ ಏರಿಯಾ. ಸೊ ಆಗ ಆ್ಯಂಗಲ್ ನಮಗೆ ನೈಟ್ ಟೈಮಲ್ಲಿ ದೊಡ್ಡ ಒಂದು ಸ್ವಲ್ಪ ಜಾಸ್ತಿ ವ್ಯೂ ಕಾಣಿಸ್ತದೆ. ಸೊ ಅಷ್ಟೇ ರೀಸನ್, ಮತ್ತೇನಿಲ್ಲ. ಆ್ಯಂಡ್ ನಾನು ತೋರಿಸಿದಲ್ಲ, ಸೊ ನಂಬರ್ ಪ್ಲೇಟ್ ಇಲ್ಲಿದೆ, ಇದರ ಕೆಳಗೆ ಈ ಒಂದು ಇದು ಬರ್ತದೆ. ಸ್ವಲ್ಪ ನಾನು ಏನುಂಟು ಗ್ಯಾಪ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಸೊ ಈ ರೀತಿ ನಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಳ್ಬೋದು. ಇದು ಯಾಕೆ ನಾನು ಸ್ವಲ್ಪ ಗ್ಯಾಪ್ ಇಟ್ಕೊಂಡದಂತ ಹೇಳಿದರೆ, ಶಾಕ್ ಅಬ್ಸರ್ ಏನುಂಟು ಇಷ್ಟಿಷ್ಟು ಇದಾಗುವ ವರ್ಕ್ ಆಗುವಾಗ ಇಲ್ಲಿಗೆ ತಾಗುವಂತಹ ಚಾನ್ಸಸ್ ತುಂಬ ಇರ್ತದೆ, ದೊಡ್ಡ ಗುಂಡಿಗೆಲ್ಲ ಬಿರುವಾಗ. ಸೊ ಆ ಒಂದು ರೀಸನಿಂದ ನಾನು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಬಂದರೆ ಕೂಡ, ಈ ಒಂದು ಶಾಕ್ ಅಬ್ಸರ್ ಮೇಲೆ ಹೋದರೂ ಕೂಡ, ಈ ಮಡ್ಗಾಡು ಇಲ್ಲಿ ತನಕ ಬಂದರೂ ಕೂಡ ಇದೇನುಂಟು ಸ್ವಲ್ಪ ಗ್ಯಾಪ್ ಇರ್ತದೆ. ಸೊ ಕೆಳಗೆ ಹೋಗ್ತದೆ. ಸೊ ಅಷ್ಟೇ ರೀಸನ್. ಆ್ಯಂಡ್ ಈಗ ತುಂಬ ಅಂದರೆ ಬ್ರೈಟ್ ಆಗಿರ್ತದೆ. ಒಂದು ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಹೋಗ್ಬೋದು. ಈ ಒಂದು ಬಲ್ಬ್ ಏನುಂಟು ಸ್ವಲ್ಪ ಡಿಮ್ ಆಗಿರುವ ಕಾರಣ ಇಂತಹ ಬಲ್ಬ್ ಇದ್ದರೆ ಸ್ವಲ್ಪ ಒಳ್ಳೆಯದಂತ ಅನ್ನಿಸ್ತದೆ. ಈ ನೈಟ್ ಟೈಮಲ್ಲಿ ನಾವು ರೈಡ್ ಮಾಡುವಾಗ ಇಂತಹ ಬಲ್ಬ್ಸ್ ಎಲ್ಲ ಇದ್ದರೆ ತುಂಬ ಒಳ್ಳೆಯದು. ಬಟ್ ಗೌರ್ಮೆಂಟ್ ರೂಲ್ಸ್ನ ಪ್ರಕಾರ ಇದನ್ನೆಲ್ಲ ಹಾಕೋ ಹಾಗಿಲ್ಲ. ಇವರು
ಹೀಗೆ ನಮ್ಮ ಊರಲ್ಲೇ ತಿರುಗಾಡೋದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ್ಯಂಡ್ ಬೇಕಾದ ಟೈಮಲ್ಲಿ ಆಫ್ ಮಾಡುವಂತಹ ಒಂದು ಸ್ವಿಚ್ ಕೂಡ ಇದೆ ಅಲ್ಲ, ಸೊ ಪರವಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಇನ್ನೂ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ ಏನುಂಟು ನಿಮಗೆ ಫಸ್ಟ್ಗೆ ಬರ್ತದೆ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಬಾಯ್ ಗಾಯ್ಸ್.